ಸೊ ಬೆಳಿಗ್ಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೆಗೆದಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಅದನ್ನು ಬಿಟ್ಟು ನಾನು ಏನು ಇವತ್ತು ವ್ಲಾಗ್ ರೆಕಾರ್ಡೇ ಮಾಡಿಲ್ಲ, ಬಿಕಾಸ್ ಇದು ಫುಲ್ ನೋವ್ತಾಯಿತ್ತು. ಇದು ಮತ್ತು ಕಾಲೆಲ್ಲ ಸಿಕ್ಕಾಬಡೆ ನೋವ್ತಾಯಿತ್ತು. ಆ್ಯಂಡ್ ಅಮ್ಮ ಕೂಡ ಇರಲಿಲ್ಲ ಇವತ್ತು ಮನೆಯಲ್ಲಿ. ಸೊ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ತಿಂಡಿ ಒಂದು ಮಾಡಿದೆ ಅಷ್ಟೇ. ಅಂದರೆ ನಮ್ಮ ಡ್ಯಾಡಿ ಹೋಟ್ಲಿಂದ ಇಡ್ಲಿ ತಂದು ತಿಂದರು ಪಾಪ. ಆ್ಯಂಡ್ ನಮ್ಮ ಅಣ್ಣಗೆ ಮಾತ್ರ ಅನ್ನ ಮಾಡಿಕೊಟ್ಟು ನಾನು ಗೋಧಿ ದೋಸೆ ಮಾಡ್ಕೊಂಡು ತಿಂದೆ. ಸಿಕ್ಕಾಬಟ್ಟೆ ಕಾಲು ಮತ್ತು ಕೈ ಈ ಪಾರ್ಟ್ ತುಂಬಾ ನೋವ್ತಾಯಿತ್ತು. ಸೊ ಇಟ್ಸ್ ಓಕೆ, ಏನಂತಾರೆ ಪೇನಲ್ಲೇ ಗೇನ್ ಇರೋದು ಅಂತ. ಸೊ ಎಸ್, ಆ್ಯಂಡ್ ಟುಡೇ ಈಸ್ ಮೈ ಸೆಕೆಂಡ್ ಡೇ ಆಫ್ ದ ಜಿಮ್. ಸೊ ನಾನು ಬಂದು ಈಗ ರೆಡಿ ಆಗಿದ್ದೀನಿ. ಆ್ಯಂಡ್ ಎಸ್, ಜಿಮ್ಮಿಗೆ ಹೋಗೋಕ್ಕೆ ಮುಂಚೆ ನಾನು ಏನು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್. ಸೊ ಡೈಲಿ ಹ್ಯಾಸ್ ಯೂಶುವಲ್. ಸೊ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಿರೋದ್ರಿಂದ ಒಂಚೂರು ಬೆಳಿಗ್ಗೆನೇ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ನನ್ನ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಸೊ ನಾನು ಇವತ್ತು ಲೆಮನ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಒಂಚೂರು ಕೋಲ್ಡ್ ಇತ್ತಲ್ಲ. ಸೊ ಗಂಟ್ಲಿಗೆ ಒಂಚೂರು ಚೆನ್ನಾಗಿ ಅನಿಸುತ್ತೆ ಬಿಸಿ ಬಿಸಿಯಾಗಿ ಕುಡಿದಾಗ ಅಂತ. ಸೊ ಲೆಮನ್ನು ಒಂದು ಸ್ಪೂನ್ ಆಫ್ ಮೈ ವೆಯ್ಟ್ ಲಾಸ್ ಪೌಡರ್ ರೆಸಿಪಿ ಬೇಗ ಶೇರ್ ಮಾಡ್ತೀನಿ. ಮಮ್ಮಿ ಇವತ್ತು ಬಂದಿದ್ದಾರೆ ಆ್ಯಕ್ಚುಲಿ ಊರಿಂದ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ಶೇರ್ ಮಾಡ್ತೀನಿ. Yes, this is how I looked in the morning after I washed my face. And ಚೂರು ಪಿಂಪಲ್ ಆಗಿತ್ತು. ಈಗ ಇಟ್ಸ್ ಓಕೆ, ಅದು ಹೋಗುತ್ತೆ. ಸೊ ಎಸ್, ಇದಾಗಿತ್ತು ನನ್ನ ಮಾರ್ನಿಂಗ್. ಸೊ ನಾನು ಬೆಳಿಗ್ಗೆ ಅಂತೂ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದು ನನ್ನ ಡೇನ ಸ್ಟಾರ್ಟ್. ಸೊ ನಾನು ಈ ಥರ ಒಂದು ಟ್ರ್ಯಾಕ್ ಪ್ಯಾಂಟು, ಒಂದು ಟೀ ಶರ್ಟು, ಒಂದು ಪೂಮಾ ಪುಲ್ಲೋವರ್ ಹಾಕ್ಕೊಂಡು, ಅಂದರೆ ಈ ಪುಲ್ಲೋವರ್ ನೆನ್ನೆನೋ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ಈ ಟ್ರ್ಯಾಕ್ ಮಾತ್ರ ನಾನು ಜಿಮ್ಮಿಗೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಎಸ್, ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಓಕೆ, ಸೊ ಜಿಮ್ಮಲ್ಲಿ ಸಿಗ್ತೀನಿ. ಸೊ ನಾನು ಆ್ಯಂಡ್ ಜಿಮ್ಮಿಗೆ ಇದು ಸೆಕೆಂಡ್ ಡೇ ಅಂತ ಹೇಳಿದ್ನಲ್ಲ. ಸೊ ಜಿಮ್ಮಿಗೆ ಹೋದೆ. ಸೊ ಫಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾವಲ್ಲಿ ಸ್ಲಿಪ್ಪರ್ನ ರ್ಯಾಕಲ್ಲಿ ಇಟ್ಬಿಟ್ಟು ಶೂಸ್ನ ಹಾಕ್ಕೊಂಡು ಹೋಗಬೇಕು. ನಾನು ಶೂ ಸಾಕ್ಸ್ ಎರಡೂ ನಾನು ಜಿಮ್ಮಿಗೋಸ್ಕರ ಅಂತಲೇ ಪರ್ಚೇಸ್ ಮಾಡಿದ್ದು, ಮ್ಯಾಕ್ಸಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಅದು ಪುಲ್ಲೋವರ್ ಬಂದು ಪೂಮಾನಲ್ಲಿ ತೊಗೊಂಡಿದ್ದು. ಒಂದು ಸತಿ ಆಫರ್ ಹಾಕಿದ್ರು ಪೂಮಾನಲ್ಲಿ. 10,000ಗೆ ಪರ್ಚೇಸ್ ಮಾಡಿದ್ರೆ 30,000 ಪ್ರಾಡಕ್ಟ್ಸ್ ತೊಗೋಬೋದು. ಸೊ ಅದಕ್ಕೇ ನಾನು 2 ಪುಲ್ಲೋವರ್, ನಾನು 3 ಪುಲ್ಲೋವರ್, 1 ಪ್ಯಾಂಟ್, ಒಂದು ಜಾಗರ್ ಮತ್ತು ಒಂದು ಪುಲ್ಲೋವರ್ ಮಮ್ಮಿ ಇಸ್ಕೊಂಡ್ರು. ಆ್ಯಂಡ್ ಹೇಳಿದ್ನಲ್ಲ ನೆನ್ನೆ ನಾನು ಏನೂ ಕ್ಯಾರಿ ಮಾಡಿರಲಿಲ್ಲ ಅಂತ. ಸೊ ಇವತ್ತು ನ್ಯಾಪ್ಕಿನ್ ಎಲ್ಲ ತೊಗೊಂಡು ಹೋದೆ. ಆ್ಯಂಡ್ ಇದಾಗಿತ್ತು ಸೈಕ್ಲಿಂಗ್ ವರ್ಕೌಟ್. ಸೊ ಇವತ್ತು ನಾನು 45 ಮಿನಿಟ್ಸ್ ಆಫ್ ವರ್ಕೌಟ್ ಮಾಡಿದೆ. ನೆನ್ನೆ 30 ಮಿನಿಟ್ಸ್ ಮಾಡಿದೆ. ಸೊ ಇವತ್ತು ನಾನು ಎಕ್ಸ್ಟ್ರಾ 15 ಮಿನಿಟ್ಸ್ ಮಾಡಿದೆ. ಆ್ಯಂಡ್ ನೆನ್ನೆ ನಾನು ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ದರಿಂದ ಕೂದಲು ಹಾಗೆ ಇದು ಮಾಡ್ಕೊಂಡು ಹೋಗಿದ್ದೆ. ಸೊ ಇನ್ನೂ ಶೆಕೆ ಜಾಸ್ತಿ ಆಯಿತು. ಸೊ ಅದಕ್ಕೇ ಇವತ್ತು ಕಂಫರ್ಟಬಲಾಗಿರುತ್ತೆ ಅಂತ ಜಡೆ ಹಾಕ್ಕೊಂಡು ಹೋದೆ. ಸೊ ಎಸ್, ಇವತ್ತು ನಾನು ಎಲ್ಲ ಎಕ್ಸಸೈಸ್ನ 15 ಮಿನಿಟ್ಸ್ ಮಾಡಿದೆ. ಆ್ಯಂಡ್ ಥ್ರೆಡ್ಮಿಲ್ ಮಾಡಬೇಕಾದ್ರೆ ಸುನೀಲು ಮಾಡ್ತಿದ್ದ ಅಂತ ಹೇಳಿ ಸೊ ನಾನು ಹಂಗೆ ಸೋಲೋ ವಿಡಿಯೋ ಮಾಡಿಕೊಂಡೆ. ಸೊ ಎಸ್, ಇದಾಗಿತ್ತು ನನ್ನ ಜಿಮ್ ವಿಡಿಯೋ. ಆ್ಯಂಡ್ ಮತ್ತು ಊಟ ಎಲ್ಲ ಮಾಡಾದ್ಮೇಲೆ ಶಿರೀಕ್ಷಾ ವೀಡಿಯೋ ಕಾಲ್ ಮಾಡಿದ್ಲು. ಸೊ ಬೆಳಗ್ಗೆಯಿಂದ ಒಂದು 5-6 ಸಲ ಆಗಿಬಿಟ್ಟಿರತ್ತೆ ಕಾಲ್ಸ್ ಅವಳ ಜೊತೆ. ಆಮೇಲೆ ಅವಳಿಗೆ ವೀಡಿಯೋ ಇದು ಸ್ನ್ಯಾಪ್ಚಾಟಲ್ಲಿ ಎಫೆಕ್ಟ್ಸ್ಗಳು ಬರುತ್ತಲ್ಲ, ಅದರಂದರೆ ತುಂಬ ಇಷ್ಟ ಅವಳಿಗೆ. ಇಲ್ಲಿದ್ರೂ ಅಷ್ಟೇ, ಅಮ್ಮ ದೆವ್ವ ಹಾಕ್ಕೊಡು, ಅಮ್ಮ ದೆವ್ವ ಹಾಕ್ಕೊಡು, ಅಮ್ಮ ನಾಯಿ ಹಾಕ್ಕೊಡು, ಅದು ಡಾಗ್ ಫೇಸ್ ಎಲ್ಲ ಬರುತ್ತಲ್ಲ. ಸೊ ಅದು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಅವಳು ನನ್ನ ಫೋನಿಗೆ ವೀಡಿಯೋ ಕಾಲ್ ಮಾಡಿದ್ಲು. ಮಮ್ಮಿ ಫೋನಿಂದ ನಾನು ಕ್ಯಾಪ್ಚರ್ ಮಾಡಿಕೊಂಡೆ, ಹಾಗೆ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ನನಗೆ ಡೈಲಿ ಕಂಟೆಂಟ್ ಸಿಗ್ತಿಲ್ಲ, ಏನು ಪೋಸ್ಟ್ ಮಾಡೋದು ವ್ಲಾಗಲ್ಲಿ ಅಂತ. ಸೊ ನೀವೇನಾದರೂ ನನಗೆ ಐಡಿಯಾಸ್ ಕೊಟ್ಟರೆ, ಇಲ್ಲ ಈ ಥರ ಮಾಡು ಆ ಥರ ಮಾಡು ಅಂದರೆ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ದಟ್ ನಾನು ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ನಾನು ಯಾವಾಗಲೂ ಹೇಳ್ತೀನಿ ಏನಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಅಂತ. ಬಟ್ ಕೆಲವೊಬ್ಬರು ಕೇಳ್ತೀರಾ, ಆದಮೇಲೆ ಕೆಲವೊಬ್ರು ಏನು
ರೆಸ್ಪಾಂಡ್ ಮಾಡ್ತಿಲ್ಲ. ಆಲ್ಸೋ ನನ್ನ ವ್ಯೂಸು ತುಂಬ ಕಮ್ಮಿ ಬರ್ತಿದೆ ಮುಂಚೆಗಿಂತ. ಐ ಅಗ್ರಿ, ನನ್ನದೇ ಮಿಸ್ಟೇಕು, ಮಿಡ್ಲಲ್ಲಿ ನಾನು ಸ್ಟಾಪ್ ಮಾಡಿದ್ದೆ. ಬಟ್ ನಾನು ಅದಕ್ಕೊಂದು ರೀಸನ್ ಕೂಡ ಹೇಳಿದ್ದೆ, ನಾನು ಅಂಥ ಸ್ಟೇಬಲ್ ಸಿಚುವೇಷನಲ್ಲಿ ಇರಲಿಲ್ಲ, ನಾನು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ ಅಂತ. ಸೊ ಈಗ ಹೋಪ್ ನೀವು ನನಗೆ ಮುಂಚೆ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ತೀನಿ ನಾನು. ಸೊ ನಾನು ಹೇಳಿದ್ನಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ, ಸೊ ನಾನು ಅದು ನಾಳಿನ ಬ್ಲಾಗಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಎಸ್, ಜಿಮ್ಮಿಂದ ಮನೆಗೆ ಬಂದು ತಿರ್ಗಾ ಫ್ರೆಶಪ್ ಆಗಿ ಊಟ ಮಾಡಿ ಕುತ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪೇನ್ ಆಗಿಬಿಟ್ಟಿದೆ, ಇಲ್ಲಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗಂತೂ ನಂಗೆ ಕೆಲಸ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಪಾಪ ಹೆಲ್ಪರ್ ಆಂಟಿನೇ ಕಸ ತರಿಕೊಟ್ರು, ಮತ್ತು ಬಟ್ಟೆ ಜಾಲ್ಸ ಕೂಡ ಅವರೇ ಅಂದರು, ನಾನೇ ಜಾಲ್ಸ್ಕೊತೀನಿ ಬಿಡು, ನೀನು ಹೋಗ್ಬಿಟ್ಟು ಜಿಮ್ಮಿಗೆ ಹೋಗ್ಬಿಟ್ಟು ಬಾ ಅಂತ. ಸೊ ಎಸ್, ಏನು ಹೇಳೋನು, ನನಗೇನು ಕಂಟೆಂಟೇ ಸಿಗ್ತಿಲ್ಲ ವ್ಲಾಗ್ ಮಾಡೋಕ್ಕೆ ಇವತ್ತು. ಸೊ ಓಕೆ, ನೋಡೋಣ ನಾಳೆ ಏನು ಬ್ಲಾಗ್ ಮಾಡೋಣ ಅಂತ. ಸೊ ಒಂದು ಸರ್ಪ್ರೈಸ್ ಇದೆ, ಏನು ಅಂತ ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನು ಅಂತ. ಬಿಕಾಸ್ ಇವಾಗ ಅದನ್ನು ಶೇರ್ ಮಾಡಿದ್ರೆ ನಾಳೆ ನಾನು ಏನು ಪೋಸ್ಟ್ ಮಾಡಲಿ, ನೀವೇನು ಕೇಳ್ತಾನೂ ಇಲ್ಲ. ಆ್ಯಂಡ್ ಎಸ್, ಒಂದು ವೆಯ್ಟ್ ಲಾಸ್ ರೆಸಿಪಿ ಕೇಳಿದ್ದೀರ, ಅದು ಪೋಸ್ಟ್ ಮಾಡ್ತೀನಿ. ಸೊ ಎಸ್, ನಾನು ಕುಕುಂಬರ್ ಸ್ಯಾಲೆಡ್ ಮತ್ತು ಮೊಸರು ಸಾರು ಮುದ್ದೆ ತಿಂದೆ ಇವತ್ತು. ನಾನೇನಕ್ಕೆ ಫುಡ್ ಏನು ಪೋಸ್ಟ್ ಅಂದರೆ ತೋರಿಸಲ್ಲ ಅಂತ. ಸೊ ನಾನು ವಾಟ್ ಐ ಈಟ್ ಇನ್ ಅ ಡೇ ಮಾಡೋಣ ಒಂದಿನ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರನೇ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್, ಅ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ಸೊ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಇನ್ನೂ ಶೀತ ಸರಿ ಹೋಗಿಲ್ಲ, ಅದಕ್ಕೆ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ. ಸೊ ಎಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, love you all, see you all in the next vlog.